ನಮ್ಮ ಕರಾವಳಿ ಜನರ ಜೀವನಾಡಿ ಅಂತಂದರೆ ಸೀ ಫುಡ್ ಅಂತಲೇ ಹೇಳ್ಬೋದು. ಸ್ಪೆಷಲಿ ಬಸಳೆ ಮತ್ತು ಮರುವಾಯಿಯನ್ನು ಹಾಕ್ಕೊಂಡು ಏನಾದರೂ ಒಂದು ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತಂದರೆ ಎಂಥವ್ರ ಬಾಯಲ್ಲಾದರೂ ಕೂಡ ನೀರು ಬಂದೇ ಬರುತ್ತೆ. ಇವತ್ತು ಕೂಡ ಅಷ್ಟೇ, ನಾನು ಬಸಳೆ ಮತ್ತು ಮರುವಾಯಿ ಅಥವಾ ಬಳಚು ಅಂತ ಏನು ಕರಿತೀವಲ್ಲ, ಇವೆರಡರ ಕಾಂಬಿನೇಷನಲ್ಲಿ ಸಾಂಪ್ರದಾಯಿಕವಾಗಿ ಮಾಡುವಂತಹ ಒಂದು ಸಾರಿನ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುತ್ತೆ. ಬನ್ನಿ, ಮೊದಲಿಗೆ ಇಲ್ಲಿ ನಾನು ಸುಮಾರು ಒಂದು 100 ರುಪೀಸ್ಗೆ ಬರುತ್ತಲ್ವ ಅಷ್ಟು, ಅಂದರೆ ಇಲ್ಲಿ ನಮ್ಮ ಕಡೆಗಳಲ್ಲಿ ಇದನ್ನು 100 ರೂಪಾಯಿಗೆ ಇಷ್ಟು ಅಥವಾ ಕೊಳಗ ಈ ರೀತಿಯಲ್ಲಿ ಸೇಲ್ ಮಾಡ್ತಾರೆ. ಸುಮಾರು ಇದು 100 ರೂಪಾಯಿನಷ್ಟು ಬಳಚು ಏನಿದೆ ಅಲ್ವಾ ಅದನ್ನು ತೊಗೊಂಡಿದ್ದೀನಿ. ತುಂಬಾ ಫ್ರೆಶ್ ಆಗಿದೆ, ಹಾಗೆಯೇ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಒಂದೆರಡು ಬಳಚು ಕೂಡ ಇದ್ರ ಜೊತೆಗೆ ಬಂದಿತ್ತು. ನಮ್ಮಲ್ಲಿ ಇದನ್ನು ಬಳಚು ಅಂತ ಕರೀತಾರೆ, ನಮ್ಮ ಉತ್ತರ ಕನ್ನಡದ ಕಡೆಗಳಲ್ಲೆಲ್ಲ. ಸಾಮಾನ್ಯವಾಗಿ ಮಂಗಳೂರು ಅಥವಾ ಉಡುಪಿ ಕಡೆಗಳಲ್ಲೆಲ್ಲ ಇದನ್ನು ಮರುವಾಯಿ ಅಥವಾ ಮಳಿ ಅಂತ ಕರೀತಾರಲ್ವ, ಅದನ್ನೇ ಇಲ್ಲಿ ನಾವು ಬಳಚು ಅಂತ ಕರೆಯೋದು. ಸೊ ಇವನ್ನೆಲ್ಲ ಇವಾಗ 1-2 ಗಂಟೆಗಳ ಕಾಲ ನೀರಿನಲ್ಲಿ ಚೆನ್ನಾಗಿ ನೆನೆಸಿ ಇಟ್ಕೋಬೇಕು. ನೋಡಿ, ಒಂದೊಂದು ಈ ಥರ ಓಪನ್ ಆಗಿದ್ದು ಕೂಡ ಇರುತ್ತೆ, ಅದು ತುಂಬಾ ಸ್ಮೆಲ್ ಇರುತ್ತೆ, ಅದನ್ನೆಲ್ಲ ನಾವು ಯೂಸ್ ಮಾಡ್ಕೊಳಕ್ಕಾಗಲ್ಲ, ಅದನ್ನು ಬಿಸಾಕಬೇಕಾಗತ್ತೆ. ಈ ಎರಡು ಸ್ಪೆಷಲ್ ಆಗಿತ್ತಲ್ವ, ಅದಕ್ಕೋಸ್ಕರ ಎತ್ತಿಟ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದರದ್ದು ಶೆಲ್ಸ್ ಎಲ್ಲ. ಏನಾದರೂ ಕ್ರಾಫ್ಟ್ ವರ್ಕ್ಗೆಲ್ಲ ಯೂಸ್ ಮಾಡ್ಕೋಬಹುದಲ್ಲ ಮಕ್ಕಳಿಗೆ ಅಂತ ಎತ್ತಿಡ್ತಾ ಇದ್ದೀನಿ. ಮೊದಲು ಇದನ್ನು 1-2 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ಇಡಬೇಕು. ಅದಕ್ಕಿಂತ ಜಾಸ್ತಿ ಟೈಮ್ ಇತ್ತು ಅಂತಂದರೆ ಖಂಡಿತ ನೆನೆಸಿ ಇಟ್ಕೋಬಹುದು. ಆ ರೀತಿ ನೆನೆಸ್ಕೊಳ್ಳೋದ್ರಿಂದ ಅದರಲ್ಲಿರುವಂತಹ ಮರಳು ಏನಾದರೂ ಇತ್ತು ಅಂತಂದರೆ ತಳದಲ್ಲಿ ಸೇರಿಕೊಳ್ಳುತ್ತೆ, ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗೆಯೇ ಬಸಳೆ ಸೊಪ್ಪು ಕೂಡ ತುಂಬಾ ಫ್ರೆಶ್ ಆಗಿತ್ತು. ನೋಡಿ, ಇದು ಎಷ್ಟು ಅಂತ ಗೊತ್ತಿಲ್ಲ ನನಗೆ, 1 ಕಟ್ ಆಗುವಷ್ಟಿದೆ. ಸೊ ನಮ್ಮನೆಯಲ್ಲಿ 3 ಜನರಿಗೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಆದರೂ ಕೂಡ ಎಲ್ಲವನ್ನು ಸೇರಿಸಿ ಮಾಡ್ತಾ ಇದ್ದೀನಿ. ನೋಡೋಣ, ಉಳಿತು ಅಂತಂದರೆ ಮತ್ತೆ ನೆಕ್ಸ್ಟ್ ಡೇ ಕೂಡ ಇದನ್ನು ಯೂಸ್ ಮಾಡ್ಕೋಬಹುದು ಸಾರನ್ನು. ಇವಾಗ ಇದನ್ನು 1-2 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದಾದ ನಂತರ ತೊಳೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 4-5 ಬಾರಿನಾದರೂ ಕ್ಲೀನಾಗಿ ತೊಳ್ಕೊಬೇಕು ಇದನ್ನು, ಇಲ್ಲಾಂತಂದರೆ ಸ್ಮೆಲ್ ಬರುತ್ತೆ. ಹಾಗಾಗಿ ಕ್ಲೀನಾಗಿ ತೊಳೆದಿದ್ದಾಯ್ತಲ್ವ, ಇವಾಗ ಒಂದು ಪಾತ್ರೆಯಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ, ನೀರನ್ನೇನು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇದನ್ನು ಒಂದು 2-3 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋದ್ರಿಂದ ಶೆಲ್ಸ್ ಎಲ್ಲ ಓಪನ್ ಆಗುತ್ತೆ. ಇಲ್ಲ ಅಂತಂದರೆ ಇಳಿಗೆ ಮಣೆಯಲ್ಲಿ ಇದನ್ನು 2 ಭಾಗ ಮಾಡಿಬಿಟ್ಟು ಚಿಪ್ಪನ್ನು ಸಪ್ರೇಟ್ ಕೂಡ ಮಾಡ್ಕೋಬಹುದು. ಬಸಳೆ ಸೊಪ್ಪನ್ನು ನೋಡಿ ಯಾವ ರೀತಿಯಲ್ಲಿ ಬಾಳೆಯ ನಾರನ್ನು ಕಟ್ಟಿಬಿಟ್ಟು ಪ್ಯಾಕ್ ಮಾಡಿದ್ದಾರೆ ಅಂತ. ಇವಾಗೆಲ್ಲ ಸ್ವಲ್ಪ ಅಪರೂಪ, ಅಂದರೆ ನಾವೆಲ್ಲ ಸಿಟಿಗಳಲ್ಲಿ ಇರ್ತೀವಲ್ವ, ಹಾಗಾಗಿ ಬಸಳೆ ಸೊಪ್ಪು ನಮಗೆ ಮಾರ್ಕೆಟಿಂದ ಕೊಂಡ್ಕೊಂಡು ಬಂದ್ರೇ ಮಾತ್ರ ಅನ್ನೋ ಹಾಗೆ ಆಗಿಬಿಟ್ಟಿದೆ. ಮುಂಚೆ ಎಲ್ಲ ಊರುಗಳಲ್ಲೆಲ್ಲ ಚೆನ್ನಾಗಿ ಸಿಗ್ತಾ ಇತ್ತು, ಮನೆಯಲ್ಲೇ ಬೆಳ್ಕೊಳ್ತಾ ಇದ್ವಿ, ಎಷ್ಟು ಬೇಕೋ ಅಷ್ಟು ಫ್ರೆಶ್ಶಾಗಿ ಸಿಗ್ತಾಯಿತ್ತು. ಇವಾಗ ತುಂಬಾ ಅಪರೂಪ ಆಗಿಬಿಟ್ಟಿದೆ. ಆದರೂ ಕೂಡ ನಮಗೆ ತಿನ್ನಬೇಕು ಅಂತ ಅನಿಸಿದ್ರೆ ನಾವು ತೊಗೊಳ್ಳೇಬೇಕಲ್ವ. ಹಾಗೆಯೇ ಫ್ರೆಶ್ ಆಗಿತ್ತು ಕೂಡ ಸೊಪ್ಪು. ಇದನ್ನು ಇವಾಗ ಬಿಡಿಸ್ಕೊಳ್ತಾ ಇದ್ದೀನಿ. ಮಧ್ಯೆ ಅಪ್ಪ ಅಮ್ಮನ ಕಾಲ್ ಬೇರೆ ಇತ್ತು, ಹಾಗಾಗಿ ಫೋನನ್ನು ಇಟ್ಕೊಂಡು ಮಾತಾಡಿಕೊಂಡು ಬಿಡಿಸ್ಕೊಳ್ತಾ ಇದೆ. ನೋಡಿ ಎಷ್ಟು ಹೆವಿಯಾಗಿ ಎಲ್ಲ ಕಡೆಗಳಲ್ಲೂ ಸೊಪ್ಪು ಬಿಟ್ಕೊಂಡಿದೆ ಅಂತ. ಮಧ್ಯೆ ಮಧ್ಯೆ ಇಲ್ಲಿ ಬೇಯೋಕೆ ಇಟ್ಟಂತಹ ಬಳಚನ್ನು ಈ ರೀತಿ ಮಗ್ಚಿ ಹಾಕೋತಾ ಇರಬೇಕು. ಎಲ್ಲ ಕಡೆಯಲ್ಲೂ ಈಕ್ವಲ್ ಆಗಿ ಶಾಖತ್ತಾಗಿದ್ರೆ ಮಾತ್ರ ಶೆಲ್ಸು ಓಪನ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ಇವಾಗ ಸೊಪ್ಪನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ದಂಟುಗಳನ್ನ ಕೂಡ ಸಪ್ರೇಟಾಗಿಯೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪನ್ನು ಬಿಡಿಸ್ಕೊಂಡಂತಹ ದಂಟಿನ ಭಾಗ ಏನಿರುತ್ತಲ್ವ, ಅಲ್ಲಿ ಕೆಲವೊಮ್ಮೆ ಗಂಟುಗಳು ದಪ್ಪ ಇರುತ್ತೆ. ಆ ದಪ್ಪ ಇರುವಂತಹ ದಂಟು ತಿನ್ನೋವಾಗ ಬಾಯಿಗೆ ಸಿಕ್ತು ಅಂತಂದರೆ ಅಷ್ಟೇನು ಚೆನ್ನಾಗಿ ಅನಿಸಲ್ಲ. ಅದಕ್ಕೋಸ್ಕರ ಈ ರೀತಿ ಚಾಕುನಲ್ಲಿ ಅದನ್ನು ಈಸಿಯಾಗಿ ರಿಮೂವ್ ಮಾಡ್ಕೋಬಹುದು. ನಂತರ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ದಂಟುಗಳನ್ನ ಕಟ್ ಮಾಡಿಕೊಂಡ್ರೆ ಬೇಯಿಸ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇಳಿಗೆ ಮಣೆಯಲ್ಲಿ ಮಾಡ್ಕೊಳ್ಳೋವಂಥವ್ರು ಖಂಡಿತ ಅದರಲ್ಲೇ ಮಾಡ್ಕೋಬಹುದು, ಬೇಗ ಬೇಗ ಈಸಿ ಆಗುತ್ತೆ. ನನಗೆ ಈ ಚಾಕು ಮತ್ತು ಸೀಸರ್ ಇದೇ ಅಭ್ಯಾಸ ಆಗಿಬಿಟ್ಟಿದೆ. ಇವಾಗ ಇದನ್ನು ಈ ಸೈಜಲ್ಲಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ತುಂಬಾ ಎಳೆಯದಾಗಿತ್ತು ದಂಟು ಕೂಡ, ಹಾಗಾಗಿ ಈಸಿಯಾಗಿ ಕಟ್ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಬಳಚು ಕೂಡ ಎಲ್ಲ ಶೆಲ್ಸನ್ನು ಓಪನ್ ಆಗಿ ನೋಡಿ ಬೆಂದಿದೆ. ಇವಾಗ ಇಲ್ಲಿ ದಂಟುಗಳನ್ನ ಸಪ್ರೇಟಾಗಿ ತೊಳೆದು ತೊಗೊಂಡಿದ್ದೀನಿ. ಹಾಗೆಯೇ ಬಸಳೆ ಸೊಪ್ಪೇನಿತ್ತಲ್ವ ಅದನ್ನು ಕೂಡ ಕ್ಲೀನಾಗಿ ತೊಳೆದು ತೊಗೊಂಡಿದ್ದೀನಿ. ಸೊಪ್ಪನ್ನು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡ ನಂತರ ತೊಳೆಯೋಕ್ಕೆ ಹೋಗಬಾರ್ದು. ಕಟ್ ಮಾಡೋಕ್ಕಿಂತ ಮುಂಚೆನೇ ಸೊಪ್ಪುಗಳನ್ನ ತೊಳೆದು ತೊಗೋಬೇಕಾಗತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಲೋಳೆ ಅಂಶ ಇರುತ್ತೆ, ಇದರಲ್ಲಿ ಬಿಟ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ನೀರಿನಲ್ಲಿ. ಹಾಗಾಗಿ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಕೊಂಡು ನಂತರ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡ ನಂತರ ನೋಡಿ ಸೊಪ್ಪಿನ ಕ್ವಾಂಟಿಟಿ ಎಷ್ಟಾಗುತ್ತೆ ಅಂತ. ನೋಡೋದಕ್ಕೆ ತುಂಬಾ ಜಾಸ್ತಿ ಇದೆಯಲ್ಲ, ಇಷ್ಟೊಂದು ಬೇಕಾ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಬೇಯ್ತಾ ಕ್ವಾಂಟಿಟಿ ಕಡಿಮೆ ಆಗಿಬಿಡುತ್ತೆ ಅದರದ್ದು. ಇವಾಗ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ, ಒಂದು ಪ್ಲೇಟ್ಗೆ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ದಂಟನ್ನು ಸಪ್ರೇಟಾಗಿ ಇಟ್ಕೊಂಡಿದ್ನಲ್ವ, ಅದನ್ನು ಇವಾಗ ಡೈರೆಕ್ಟಾಗಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಭಾಗದಷ್ಟು ಬೇಯಿಸ್ಕೋಬೇಕು. ದಂಟು ಸ್ವಲ್ಪ ಗಟ್ಟಿ ಇರುತ್ತೆ, ಹಾಗಾಗಿ ಮೊದಲಲ್ಲೇ ನಾವು ಬೇಯಿಸ್ಕೊಳ್ಳೋದ್ರಿಂದ ಸಾಫ್ಟ್ ಆಗುತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಬಸಳೆ
ಸೊಪ್ಪಿನ ದಂಟು ಅದರಲ್ಲೂ ಕೂಡ ನೀರಿರುತ್ತೆ, ನೀರನ್ನು ಬಿಟ್ಕೊಳ್ಳುತ್ತೆ ಬೇಯ್ತಾ. ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಇದ್ರ ನಡುವೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ, ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನದ ಪುಡಿಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ಆ ವಿಡಿಯೋ ಕ್ಲಿಪ್ಪಿಂಗ್ ಯಾಕೋ ರೆಕಾರ್ಡ್ ಆಗಿಲ್ಲ, ಸೊ ನೀವು ಮಿಕ್ಸ್ ಮಾಡ್ಕೊಳ್ಳೋವಾಗ ಇದನ್ನು ಕೂಡ ಸೇರಿಸ್ಕೊಂಡು ಬೇಯಿಸ್ಕೊಳ್ಳಿ ಆಯಿತಾ. ನಂತರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಂತಹ ಸೊಪ್ಪುಗಳೇನಿತ್ತಲ್ವ ಅದನ್ನು ಕೂಡ ಎಲ್ಲವನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆ ಪೂರ್ತಿ ಆಗಿಬಿಡ್ತು ಅಂತ ಅನ್ನಿಸ್ತಾ ಇದೆ ಅಲ್ವಾ ನೋಡೋದಕ್ಕೆ. ಬೇಯ್ತಾ ಎಷ್ಟು ಕಡಿಮೆ ಆಗುತ್ತೆ ಅದರದ್ದು ಕ್ವಾಂಟಿಟಿ ಅಂತ ಆಮೇಲೆ ಗೊತ್ತಾಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಎಣ್ಣೆ ಅಥವಾ ಇನ್ನೇನನ್ನು ಯೂಸ್ ಮಾಡ್ತಾ ಇಲ್ಲ ನೋಡಿ, ಡೈರೆಕ್ಟಾಗಿ ನೀರಿನಲ್ಲೇ ಬೇಯಿಸ್ಕೊಳ್ತಾ ಇರುವಂಥದ್ದು. ಚೆನ್ನಾಗಿ ಬೆಂತು ಅಂತ ಅನಿಸುತ್ತಲ್ವ, ಆ ಟೈಮ್ನಲ್ಲಿ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಇವಾಗ ಇದು ಇನ್ನೂ ಸ್ವಲ್ಪ ಹೊತ್ತು ಬೇಯಬೇಕು, ಅದಕ್ಕೋಸ್ಕರ ಮತ್ತೆ ಬೇಯೋದಕ್ಕೆ ಬಿಟ್ಟಿದ್ದೆ. ನೋಡಿ ಇವಾಗ ಫುಲ್ ಕಲರೆಲ್ಲ ಚೇಂಜ್ ಆಗಿದೆ, ತುಂಬಾ ಸಾಫ್ಟ್ ಆಗಿದೆ ದಂಟು ಕೂಡ, ಎಲೆಗಳು ಕೂಡ ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗಿದೆ. ಮಸಾಲೆಗೆ ಇವಾಗ ಇಲ್ಲಿ ಒಂದು ಮೀಡಿಯಮ್ ಸೈಜ್ನ ತೆಂಗಿನಕಾಯಿ, ಹಾಗೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಓಂ ಕಾಳು ಅಥವಾ ಜೀರಿಗೆ, ಎರಡರಲ್ಲಿ ಒಂದನ್ನು ಹಾಕ್ಕೋಬಹುದು. ಒಂದು 8ರಿಂದ 10 ಬ್ಯಾಡಗಿ ಮೆಣಸಿನಕಾಯಿ, ಸಣ್ಣ ಗಾತ್ರದ ಹುಣಸೆ ಹುಳಿಯನ್ನು ಹಾಕ್ಕೊಂಡಿದ್ದೀನಿ. ಹುಣಸೆ ಹುಳಿ ಆಪ್ಷನಲ್, ಬೇಕು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡ್ಬೋದು. ನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿ ತೊಗೊಂಡಿದ್ದೀನಿ. ನುಣ್ಣಗೆ ಪೇಸ್ಟ್ ಆಗಬೇಕು ಮಸಾಲೆ, ತರಿಯಾಗಿದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಇನ್ನೊಂದು ಕಡೆಯಲ್ಲಿ ಬೇಯಿಸಿ ಇಟ್ಕೊಂಡಂತಹ ಮರವಾಯಿ ಏನಿತ್ತಲ್ವ ಅದನ್ನು ಇವಾಗ ಬಿಡಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ನೀರನ್ನೆಲ್ಲ ಬಿಟ್ಕೊಂಡಿದೆ ಅಂತ. ಇಳಿಗೆ ಮಣೆನಲ್ಲೂ ಕೂಡ ಈಸಿಯಾಗಿ 2 ಭಾಗ ಮಾಡಿ ಇದ್ರದ್ದು ಪಲ್ಪ್ಸನ್ನು ಓಪನ್ ಮಾಡ್ಕೋಬಹುದು. ಬಟ್ ತುಂಬ ಲಾಂಗ್ ಟೈಮ್ ಹಿಡಿಯುತ್ತೆ, ಪೇಷನ್ಸಿಂದ ಮಾಡ್ಕೊಳ್ಳೋಂಥವ್ರಿಗಾದರೆ ಓಕೆ. ನಾನಿಲ್ಲಿ ಸ್ವಲ್ಪ ಬೇಗ ಆಗಲಿ ಅಂದ್ಕೊಂಡು, ಹಾಗೆಯೇ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಮು ಇರೋದ್ರಿಂದ ಜಾಸ್ತಿ ಹೊತ್ತು ಕೂತ್ಕೊಂಡು ಕೆಲಸ ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಹಾಗಾಗಿ ಡೈರೆಕ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇಳಿಗೆ ಮಣೆಯಿಂದ ಕೂಡ ಅದನ್ನು ಕಟ್ ಮಾಡಿ ತೆಗಿಬಹುದು. ಇವಾಗ ಇದರಲ್ಲಿರುವಂತಹ ಪಲ್ಪ್ಸನ್ನು ಈಸಿಯಾಗಿ ನೋಡಿ ರಿಮೂವ್ ಮಾಡ್ಕೋಬಹುದು. ಶೆಲ್ಸ್ ಓಪನ್ ಆಯಿತು ಅಂತಂದರೆ ಪಲ್ಪ್ಸನ್ನು ತೆಗೆಯೋದು ಕಷ್ಟ ಅಂತ ಅನಿಸಲ್ಲ. ಇದೆಲ್ಲನೂ ಕೂಡ ತೆಗೆದುಬಿಟ್ಟು ಇವಾಗ ತಗೊಳ್ತಾ ಇದ್ದೀನಿ. ಹಾಗೆಯೇ ಅದನ್ನು ಬೇಯಿಸ್ಕೊಂಡಿರುವಂತಹ ನೀರೇನಿತ್ತಲ್ವ ಅದನ್ನು ಸಮೇತವಾಗಿ ನಾವು ಅಡುಗೆಗೆ ಯೂಸ್ ಮಾಡ್ಕೋಬೇಕಾಗತ್ತೆ. ಆ ನೀರಲ್ಲೇ ಸಾಕಷ್ಟು ಪೌಷ್ಟಿಕಾಂಶ ಇರಬಹುದು, ಟೇಸ್ಟ್ ಎಲ್ಲ ಕೂಡ ಅಡಗಿರುತ್ತೆ, ಹಾಗಾಗಿ ಅದನ್ನು ವೇಸ್ಟ್ ಮಾಡ್ಕೋಬಾರ್ದು. ಇವಾಗ ಇಲ್ಲಿ ಬಸಳೆ ಬೆಂದಿತ್ತಲ್ವ ಅದ್ರ ಜೊತೆಯಲ್ಲಿ ಬಿಡಿಸಿ ಇಟ್ಕೊಂಡಂತಹ ಮರುವಾಯಿಯ ಮಾಂಸ ಏನಿತ್ತಲ್ವ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀರಿನ ಸಮೇತ. ಉಪ್ಪನ್ನು ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ನೋಡ್ಕೊಳ್ಳಿ, ಏನಕ್ಕೆ ಅಂತಂದರೆ ಮರುವಾಯಿಯಲ್ಲೂ ಕೂಡ ಉಪ್ಪಿನಂಶ ಇದ್ದೇ ಇರುತ್ತೆ, ಹಾಗಾಗಿ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಬೇಕು ಅಂತಂದರೆ ಒಂದೇ ಸಲಕ್ಕೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಟೈಮಲ್ಲಿ ರುಬ್ಬಿ ಇಟ್ಕೊಂಡಂತಹ ಮಸಾಲೆ ಏನಿತ್ತಲ್ವ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಸೇರಿಸಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಸಾಕಷ್ಟು ಉಪ್ಪನ್ನು ಹಾಕ್ಕೊಂಡಿರೋದ್ರಿಂದ ಮತ್ತೆ ಮಸಾಲೆಗೆ ನಾನಿಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ, ನೀವು ಚೆಕ್ ಮಾಡಿಬಿಟ್ಟು ಉಪ್ಪನ್ನು ಹಾಕ್ಕೋಬಹುದು. ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಮಸಾಲೆ ಹಸಿಯಾಗಿ ಹಾಕ್ಕೊಂಡಿರ್ತೀವಲ್ವ, ಹಾಗಾಗಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಲಿಡನ್ನು ಕ್ಲೋಸ್ ಮಾಡಿಟ್ಬಿಟ್ಟು ಒಂದು 2-3 ನಿಮಿಷ ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೆ. ತುಂಬಾ ಚೆನ್ನಾಗಿ ಬೇಯ್ತಾ ಇದೆ, ಘಮ ಕೂಡ ತುಂಬಾ ಚೆನ್ನಾಗಿ ಹರಡ್ಕೊಂಡಿದೆ. ಇನ್ನೂ ಸ್ವಲ್ಪ ಹೊತ್ತು ಬೇಯಬೇಕು ಅಂತ ನನಗೆ ಅನ್ನಿಸ್ತು, ಅದಕ್ಕೋಸ್ಕರ ಮತ್ತೆ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಈ ಒಂದು ಜನ್ರೇಷನ್ನ ಮಕ್ಕಳೆಲ್ಲ ಸಾರೇನಿದ್ರು ತಿಳಿಯಾಗಿರಬೇಕು ಅಂತಲೇ ಬಯಸ್ತಾರೆ ಅಲ್ವಾ. ಆದರೆ ಈ ಒಂದು ಬಸಳೆಯ ಸಾರೇನಿದೆ ಅಲ್ವಾ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿ ಅನಿಸುತ್ತೆ. ನಿಮ್ಮ ಮನೆಯಲ್ಲಿ ಯಾವ ರೈಸನ್ನು ಯೂಸ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮ್ಮ ಮನೆಯಲ್ಲಿ ಸೋನಾ ಮಸೂರ ರೈಸ್ ಆಗಿರೋದ್ರಿಂದ ಅದಕ್ಕೆ ಈ ಒಂದು ಹದಕ್ಕೆ ನಾನು ಸಾರನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸೇಮ್ ಈ ಒಂದು ಬಳಚನ್ನು ಏನು ಯೂಸ್ ಮಾಡಿದ್ದೀವಲ್ವ ಅದ್ರ ಬದಲಿಗೆ ನಮ್ಮಲ್ಲಿ ಸಿಗುವಂತಹ ಸೀಗಡಿ ಅಥವಾ ಶಟ್ಲಿ ಅಂತ ಏನು ಕರಿತೀವಲ್ವ ಅದನ್ನು ಹಾಕ್ಕೊಂಡು ಕೂಡ ಸಾರನ್ನು ಮಾಡ್ಕೋಬಹುದು. ಸ್ಮಾಲ್ ಸೈಜಲ್ಲಿ ಸಿಗುವಂತಹ ಪ್ರಾನ್ಸ್ ಏನಿರುತ್ತಲ್ವ ಅದನ್ನೇ ನಮ್ಮ ಕಡೆಯಲ್ಲಿ ಶಟ್ಲಿ ಅಥವಾ ಸೀಗಡಿ ಅಂತ ಕರಿತೀವಿ. ಅದರಲ್ಲೂ ಕೂಡ ಸೇಮ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ತಿಂತಾ ಇದ್ರೆ ಹಾಗೇ ಕಳೆದೋಗ್ಬಿಡ್ಬೇಕು. ನಮ್ಮ ಕುಮಟಾ ಕಡೆಗಳಲ್ಲಂತೂ ಇದು ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಸ್ಪೆಷಲಿ ಏಜ್ ಆದವ್ರು ಏನಿರ್ತಾರಲ್ವ ಅವ್ರಿಗೆ ಬಸಳೆ ಮರುವಾಯಿ ಹಾಗೆಯೇ ಬಸಳೆ ಶಟ್ಲಿ ಸಾರು ಅಂತ ಅಂದ್ಬಿಟ್ರೆ ಎಲ್ಲಿಲ್ಲದ ಖುಷಿ ಆಗಿಬಿಡ್ತಾರೆ. ಎಂಥವ್ರಾದರೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಾಗಿರ್ತೀವಪ್ಪ ಅನ್ನೋವಷ್ಟು ಇಷ್ಟಪಟ್ಟು ತಿನ್ನುವಂತಹ ಒಂದು ಸಾರು ಅಂತಲೇ ಹೇಳ್ಬೋದು. ಸುಮಾರು ಒಂದು 5ರಿಂದ 6 ನಿಮಿಷಗಳ ಕಾಲ ಮಸಾಲೆಯನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ರೆಡಿಯಾಗಿದೆ ನೋಡಿ. ಯಾವುದೇ ಒಗ್ಗರಣೆ ಹಾಕಿಲ್ಲ, ಯಾವುದೇ ಕರಿಬೇವು ಕೊತ್ತಂಬರಿ, ಯಾವುದೇ ಒಂದು ಟ್ರೆಡಿಷ್ನಲ್ ಆಗಿರುವಂತಹ ಒಂದು ರೆಸಿಪಿ ಏನಿದೆ ಅಲ್ವಾ ಹೇಗಿದೆಯೋ ಹಾಗೇ ಮಾಡಿದ್ದೀನಿ. ಇದು ನ್ಯಾಚುರಲ್ ಆಗಿ ಹೀಗಿದ್ರೇ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ಆಗಿ ಮಾಡಿ ತೋರಿಸಿದ್ದೀನಿ.
ಈ ಸಮ್ಮರ್ ಟೈಮಲ್ಲಿ ದೇಹವನ್ನು ತುಂಬಾ ತಂಪಾಗಿಡುವಂತಹ ಬಸಳೆ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಈ ರೀತಿ ಒಂದ್ಸಲ ಸಾರನ್ನು ಮಾಡ್ಕೊಂಡು ನೋಡಿ. ಖಂಡಿತ ಎಲ್ರಿಗೂ ಮನೆಯಲ್ಲಿ ಇಷ್ಟ ಆಗೇ ಆಗುತ್ತೆ. ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ನೋಡ್ತಾ ಇರುವಂಥವರು ಪೇಜನ್ನು ಫಾಲೋ ಮಾಡಿ. ಇಂಥದ್ದೇ ಹೆಲ್ದಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.